ಇದು ಜಗತ್ತನ್ನೇ ಬೆಚ್ಚಿ ಬೀಳಿಸಿರುವ ಬಹುದೊಡ್ಡ ಸೆಕ್ಸ್ ಸ್ಕ್ಯಾಂಡಲ್. ಈ ಸೆಕ್ಸ್ ಸ್ಕ್ಯಾಂಡಲ್ನಲ್ಲಿ ಪ್ರಪಂಚದ ನಾನಾ ದೇಶಗಳ ಪ್ರೆಸಿಡೆಂಟ್ಗಳು, ಪ್ರೈಮ್ ಮಿನಿಸ್ಟರ್ಗಳು, ಪ್ರಿನ್ಸ್ಗಳು, ಮಿನಿಸ್ಟರ್ಗಳು, ಬಿಸ್ನೆಸ್ ಮ್ಯಾನ್ಗಳು, ಬಿಲಿಯನಿಯರ್ಸ್ಗಳು, ಇಂಡಸ್ಟ್ರಿಯಲಿಸ್ಟ್ಗಳು ಸಿಲುಕಿ ವಿಲವಿಲ ಒದ್ದಾಡುತ್ತಿದ್ದಾರೆ. ಈ ಸೆಕ್ಸ್ ರಾಕೆಟ್ನ ಸೂತ್ರಧಾರ ಜೆಫ್ರಿ ಎಪ್ಸ್ಟೈನ್. ನ್ಯೂಯಾರ್ಕ್ ನಗರದ ಮ್ಯಾನ್ಹಟನ್ನಲ್ಲಿರುವ ಈತನ ಮನೆಯ ಗೋಡೆಗಳ ಮೇಲೆ ಈತನೊಂದಿಗೆ ಪೋಪ್ ಜಾನ್ ಪಾಲ್, ಇಲಾನ್ ಮಸ್ಕ್, ಕ್ಯೂಬಾ ಮಾಜಿ ಅಧ್ಯಕ್ಷ ಫಿಡೆಲ್ ಕಾಸ್ಟರೋ, ಸೌದಿ ಅರೇಬಿಯಾ ಪ್ರಿನ್ಸ್ ಮೊಹಮ್ಮದ್ ಸುಲ್ತಾನ, ಅಮೆರಿಕದ ಹಾಲಿ ಅಧ್ಯಕ್ಷ ಟ್ರಂಪ್, ಬಿಲ್ ಗೇಟ್ಸ್ ಇವರ ಆತ್ಮೀಯ ಸಂಬಂಧಗಳನ್ನು ಸಾರುವ ಚಿತ್ರಗಳು ಅಲಂಕೃತವಾಗಿವೆ ಎಂದರೆ ಈತ ಅದೆಷ್ಟು ಪ್ರಭಾವಶಾಲಿ ವ್ಯಕ್ತಿ ಎಂಬುದನ್ನು ಊಹಿಸಲು ಅಸಾಧ್ಯ. ಈ ವ್ಯಕ್ತಿ ಸಾಮಾನ್ಯನಲ್ಲ. ಇವನು ಅಮೆರಿಕದ ಕುಖ್ಯಾತ ವ್ಯಾಪಾರಿ, ಜಗತ್ತಿನ ಅತಿಗಣ್ಯರ ಜೊತೆ ಒನ್ ಸಂಪರ್ಕ ಹೊಂದಿದ್ದ ಪ್ರಭಾವಿ ವ್ಯಕ್ತಿ. ಅಷ್ಟಕ್ಕೂ ಈ ಜೆಫ್ರಿ ಎಪ್ಸ್ಟೈನ್ ಯಾರು? ಈತನ ಹಿನ್ನೆಲೆ ಏನು? ಈತ ಅಮೆರಿಕದ ಮಿಲಿಯನಿಯರ್ ಆಗಿದ್ದು ಹೇಗೆ? ವಿಶ್ವದ ಪ್ರಭಾವಿ ಗಣ್ಯರ ಸಖ್ಯ ಬೆಳೆಸಿದ್ದು ಹೇಗೆ? ಎಲ್ಲವನ್ನು ವಿವರಿಸುವ ಪ್ರಯತ್ನ ಎಪ್ಸ್ಟೈನ್ ಏನಯ್ಯ ನಿನ್ನ ಕಾಮಪುರಾಣ. ಇದು ನೀವು ಕಂಡು ಕೇಳರಿಯದ ಸೆಕ್ಸ್ ಜಗತ್ತಿನ ಕರಾಳ ಮುಖ. ಈ ಸಂಚಿಕೆಯನ್ನು ಕೊನೆಯವರೆಗೂ ಸ್ಕಿಪ್ ಮಾಡದೆ ವೀಕ್ಷಿಸಿದರೆ ನೀವು ಬೆಚ್ಚಿ ಬೀಳುವುದು ಖಚಿತ. ಕಾಲೇಜ್ ಡ್ರಾಪ್ ಔಟ್ ಆದ ಎಪ್ಸ್ಟೈನ್ 1970ರಲ್ಲಿ ಡೆಲ್ಟಾ ಸ್ಕೂಲ್ನಲ್ಲಿ ಮಕ್ಕಳಿಗೆ ಗಣಿತ ಬೋಧಿಸುತ್ತಿದ್ದ. ಹೀಗೆ ಶಿಕ್ಷಕನಾಗಿ ಕೆಲಸ ನಿರ್ವಹಿಸುತ್ತಿದ್ದ ಅವಧಿಯಲ್ಲಿ ಶಾಲಾ ಮಕ್ಕಳಿಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪದ ಮೇಲೆ ಕೆಲಸ ಕಳೆದುಕೊಂಡು ಶಾಲೆಯಿಂದ ಕಿಕ್ಔಟ್ ಆದ. ಈತ ಫೈನಾನ್ಸ್ ಫೀಲ್ಡ್ ನಲ್ಲಿ ಕೆಲಸ ಮಾಡಬೇಕು ಎಂದು ನಿರ್ಧಾರ ಮಾಡಿದ. ಅತಿ ಶ್ರೀಮಂತ ವ್ಯಕ್ತಿಗಳ ಸಂಪರ್ಕ ಸಾಧಿಸಲು ಪ್ರಯತ್ನ ಪಡುತ್ತಿದ್ದ. ಎಪ್ಸ್ಟೈನ್ ನ ಪ್ರಯತ್ನ ಕೊನೆಗೂ ಸಕ್ಸಸ್ ಆಗಿತ್ತು. ಅವನ ಬಲೆಯಲ್ಲಿ ದೊಡ್ಡ ಮಿಕವೇ ಬಿದ್ದಿತ್ತು. 1980ರಲ್ಲಿ ಅಮೆರಿಕದ ಲೆಸ್ಲಿ ವೆಕ್ಸನರ್ ಎಂಬಾತ ಈತನನ್ನು ತನ್ನ ಫೈನಾನ್ಸ್ ಅಡ್ವೈಸರ್ ಆಗಿ ನೇಮಿಸಿಕೊಂಡ. ಈ ಲೆಸ್ಲಿ ವೆಕ್ಸ್ನರ್ ಸಾಮಾನ್ಯ ವ್ಯಕ್ತಿ ಅಲ್ಲ. ವಿಕ್ಟೋರಿಯಾ ಸೀಕ್ರೆಟ್ಸ್ ಹಾಗೂ ಬಾತ್ ಅಂಡ್ ಬಾಡಿ ವರ್ಕ್ಸ್ ಎಂಬ ದೊಡ್ಡ ಕಂಪನಿಗಳನ್ನು ನಡೆಸುತ್ತಿದ್ದ ಅಮೆರಿಕದ ದೊಡ್ಡ ಶ್ರೀಮಂತ ವ್ಯಕ್ತಿ. ಲೆಸ್ಲಿ ಹಾಗೂ ಎಪ್ಸ್ಟೈನ್ ಸ್ನೇಹ ಯಾವ ಪರಿ ಮುಟ್ಟಿತ್ತೆಂದರೆ, ಎಪ್ಸ್ಟೈನ್ ಲೆಸ್ಲಿ ಮೂಲಕ ದೊಡ್ಡ ದೊಡ್ಡ ಮಿಲಿಯನರ್ಗಳ ಸಂಪರ್ಕ ಸಾಧಿಸಿ ತನ್ನದೇ ಬೃಹತ್ ನೆಟ್ವರ್ಕ್ ಸ್ಥಾಪಿಸಿದ. ಇದೇ ಸಮಯದಲ್ಲಿ ಲೆಸ್ಲಿ ತನ್ನ ಪವರ್ ಆಫ್ ಅಟಾರ್ನಿಯನ್ನು ಎಪ್ಸ್ಟೈನ್ಗೆ ನೀಡಿದ. ನ್ಯೂಯಾರ್ಕ್ ನಗರದಲ್ಲಿಯೇ ಭವ್ಯವಾದ 40 ಲಕ್ಸುರಿ ರೂಮ್ಗಳನ್ನು ಹೊಂದಿದ್ದ ತನ್ನ ಮ್ಯಾನ್ಹಟನ್ ಬಂಗಲೆಯನ್ನು ಲೆಸ್ಲಿ ಬಿಡಿಗಾಸು ಪಡೆಯದೆ ಎಪ್ಸ್ಟೈನ್ಗೆ ನೀಡಿದ. ಜೊತೆಗೆ ಉಚಿತವಾಗಿ ರಿಜಿಸ್ಟ್ರೇಷನ್ ಕೂಡ ಮಾಡಿಸಿಕೊಟ್ಟ. ಸುಖ ಸುಮ್ಮನೆ ಮಿಲಿಯಗಟ್ಟಲೆ ಬೆಲೆ ಬಾಳುವ ಮನೆಯ ಒಡೆಯನಾದ ಎಪ್ಸ್ಟೈನ್ ಸುಮ್ಮನೆ ಕೂರಲಿಲ್ಲ. ತನ್ನ ಕ್ಲೈಂಟ್ಗಳಾದ ಜಗತ್ತಿನ ದೊಡ್ಡ ದೊಡ್ಡ ಶ್ರೀಮಂತರನ್ನು ತನ್ನ ವ್ಯವಹಾರದತ್ತ ಸೆಳೆಯಲು ಐಷಾರಾಮಿ ಬಂಗಲೆ, ರೆಸಾರ್ಟ್ ಹಾಗೂ ಐಲ್ಯಾಂಡ್ಗಳನ್ನು ಖರೀದಿಸಿ ಅಲ್ಲಿ ಪೇಜ್ 3 ಪಾರ್ಟಿಗಳನ್ನು ಆಯೋಜಿಸತೊಡಗಿದ. ಜಗತ್ತಿನ ದೊಡ್ಡ ದೊಡ್ಡ ಶ್ರೀಮಂತರ ರಹಸ್ಯ ವೀಕ್ನೆಸ್ ಗಳನ್ನು ಅರಿತು ಅವರ ಅಗತ್ಯಗಳಿಗೆ ತಕ್ಕಂತೆ ಎಲ್ಲವನ್ನೂ ಪೂರೈಸತೊಡಗಿದ. ಆತನ ಅನೈತಿಕ ಚಟುವಟಿಕೆಗಳು ಗರಿಬಿಚ್ಚಿ ವಿಸ್ತಾರಗೊಂಡವು. ಲೆಸ್ಲಿ ಉಚಿತವಾಗಿ ನೀಡಿದ ಮನೆಯಲ್ಲಿ ಅಪ್ರಾಪ್ತ ಹೆಣ್ಣು ಮಕ್ಕಳು ಹಾಗೂ ಮಹಿಳೆಯರ ಲೈಂಗಿಕ ಶೋಷಣೆ ಆರಂಭಿಸಿದ. ಹೀಗಿದ್ದರೂ ಲೆಸ್ಲಿ ಅದ್ಯಾವ ಕಾರಣಕ್ಕೂ ಹಲವು ವರ್ಷಗಳವರೆಗೆ ಎಪ್ಸ್ಟೈನ್ ವಿರುದ್ಧ ಯಾವುದೇ ದೂರು ನೀಡಲಿಲ್ಲ. ಯಾವುದೇ ಕಾನೂನು ಸಮರಕ್ಕೂ ಮುಂದಾಗಲಿಲ್ಲ. ಈ ವೇಳೆಗಾಗಲೇ ಎಪ್ಸ್ಟೈನ್ ಹಣ, ಐಲ್ಯಾಂಡ್, ಪ್ರೈವೇಟ್ ಜೆಟ್ ಹೊಂದಿದ್ದ ಪ್ರಭಾವಿ ವ್ಯಕ್ತಿಯಾಗಿ ಬದಲಾಗಿ ಹೋಗಿದ್ದ. ಈತನ ಕುಕೃತ್ಯಗಳು ಹೊರ ಜಗತ್ತಿಗೆ ಮೊಟ್ಟ ಮೊದಲಿಗೆ ತಿಳಿದಿದ್ದು 2005ರಲ್ಲಿ. ಫ್ಲೋರಿಡಾದ ಫಾರ್ಮ್ ಬೀಚ್ ನ ಶಾಲಾ ಬಾಲಕಿಯೊಬ್ಬಳ ಪೋಷಕರು ಫಾರ್ಮ್ ಬೀಚ್ ಪೊಲೀಸರಿಗೆ ಈತನ ವಿರುದ್ಧ ದೂರು ದಾಖಲಿಸಿದಾಗ ಆಗ ಪತ್ತೆಯಾದ ಬೆಚ್ಚಿ ಬೀಳಿಸುವ ಸಂಗತಿ ಏನೆಂದರೆ, 12ರಿಂದ 17 ವರ್ಷ ವಯಸ್ಸಿನ ಅಪ್ರಾಪ್ತ ವಯಸ್ಸಿನ ಹೆಣ್ಣು ಮಕ್ಕಳನ್ನು ಮಸಾಜ್ ಮಾಡಲು ಆಫರ್ ಮಾಡುತ್ತಿದ್ದ. ಈ ರೀತಿ ಮಸಾಜ್ ಮಾಡುವ ಶಾಲಾ ಬಾಲಕಿಯರಿಗೆ $200-300 ಹಣ ನೀಡುತ್ತಿದ್ದ ಎಂಬುದು. ತನ್ನ ಐಲ್ಯಾಂಡ್ ನಲ್ಲಿ ಪ್ರಪಂಚದ ಪ್ರಭಾವಿ ಗಣ್ಯರನ್ನು ಆಹ್ವಾನಿಸಿ ಅವರಿಗೆ ಅಲ್ಲಿ ಪಾರ್ಟಿ ಅರೇಂಜ್ ಮಾಡುತ್ತಿದ್ದ. ಮದ್ಯ ಮಾದಕ ವಸ್ತುಗಳು ಸೇರಿದಂತೆ ಎಲ್ಲಾ ವ್ಯವಸ್ಥೆ ಮಾಡಿ ಅವರ ಜೊತೆ ಈತನ ಸೆಕ್ಸ್ ರಾಕೆಟ್ ನಲ್ಲಿ ಸಿಲುಕಿದ ಅಪ್ರಾಪ್ತ ಹುಡುಗಿಯರನ್ನು ಮಲಗಿಸುತ್ತಿದ್ದ. ಗಿಸ್ಲಿನ್ ಮ್ಯಾಕ್ಸ್ವೆಲ್ ಈಕೆ ಎಪ್ಸ್ಟೈನ್ನ ಆಪ್ತ ಸಹಾಯಕಿ. ಆತನ ಸೆಕ್ಸ್ ಜಾಲವನ್ನು ನಿರ್ವಹಿಸುತ್ತಿದ್ದ ಆಕೆ. ಎಪ್ಸ್ಟೈನ್ನ ಸೆಕ್ಸ್ ರಾಕೆಟ್ಗೆ ಹುಡುಗಿಯರನ್ನು ಕರೆತರುತ್ತಿದ್ದವಳು ಇವಳೆ. ಒಮ್ಮೆ ಈತನ ಸೆಕ್ಸ್ ರಾಕೆಟ್ಗೆ ಪ್ರವೇಶ ಪಡೆದ ಹುಡುಗಿ ಕನಿಷ್ಠ 2 ಅಪ್ರಾಪ್ತ ಹುಡುಗಿಯರನ್ನು ಈ ಸೆಕ್ಸ್ ರಾಕೆಟ್ಗೆ ಪರಿಚಯಿಸಿದರೆ ಅವರಿಗೆ ಬೈನರಿ ಹಣ ಹೆಚ್ಚುವರಿಯಾಗಿ ಸಿಗುತ್ತಿತ್ತು. ಇದು ಹೇಗೆಂದರೆ ನಮ್ಮಲ್ಲಿನ ಮಾರ್ಕೆಟಿಂಗ್ ನೆಟ್ವರ್ಕ್ ಹಾಗೆ ಒಬ್ಬರು ಇಬ್ಬರನ್ನು, ಇಬ್ಬರು ಮತ್ತಿಬ್ಬರನ್ನು, ಹೀಗೆ ಈ ಜಾಲ ಬೆಳೆಯುತ್ತಾ ಹೋಗುತ್ತದೆ. ಪಾಮ್ ಬೀಚ್ನ ಪೊಲೀಸರು ಕೇಸು ದಾಖಲಿಸಿ ತನಿಖೆ ನಡೆಸಿದಾಗ ಒಟ್ಟು 35 ಹುಡುಗಿಯರು ಪತ್ತೆಯಾಗಿದ್ದರು.
ತನಿಖೆಯಲ್ಲಿ ಎಪ್ಸ್ಟಿನ್ನ ಸೆಕ್ಸ್ ಟ್ರಾಪಿಂಗ್ ಜಾಲ ಬಯಲಾಯಿತು. ಮಾರಿಯಾ ಎಂಬ ಸಂತ್ರಸ್ತೆ ಹೇಳುವ ಪ್ರಕಾರ ಎಪ್ಸ್ಟಿನ್ ತನ್ನ ಮನೆಯ ಪ್ರತಿಯೊಂದು ಗೋಡೆ, ಬೆಡ್ರೂಮ್ ಹಾಗೂ ಟಾಯ್ಲೆಟ್ಗಳಲ್ಲಿ ಹಿಡನ್ ಕ್ಯಾಮರಾ ಅಳವಡಿಸಿ ಪ್ರತಿಯೊಂದು ಕೋಣೆಗಳಲ್ಲಿ ನಡೆಯುವ ಲೈಂಗಿಕ ಶೋಷಣೆಯ ವಿಡಿಯೋ ಫುಟೇಜ್ಗಳನ್ನು ವೀಕ್ಷಿಸುತ್ತಾ ಆಟವಾಡುತ್ತಾ ಕಾಲ ಕಳೆಯುತ್ತಿದ್ದ. 2005ರಲ್ಲಿ ಮೊದಲ ಬಾರಿಗೆ ಈತನ ಮನೆಯ ಮೇಲೆ ದಾಳಿ ನಡೆದಾಗ ಮನೆಯಲ್ಲಿ ಹಿಡನ್ ಕ್ಯಾಮೆರಾಗಳನ್ನು ಅಳವಡಿಸಿರುವುದು ಪತ್ತೆಯಾಗಿತ್ತು. ಇದು ಮಾರಿಯಾ ಹೇಳಿಕೆಯನ್ನು ಸಾಕ್ಷೀಕರಿಸಿತ್ತು. 2006ರಲ್ಲಿ ಮತ್ತೆ ದಾಳಿ ನಡೆಸಿದ ಫಾರ್ಮ್ ಬೀಚ್ ಪೊಲೀಸರು ಎಪ್ಸ್ಟೈನ್ ಮೇಲೆ ಕೇಸು ದಾಖಲಿಸಿದರು. ಅಮೆರಿಕದ ತನಿಖಾ ಸಂಸ್ಥೆ FBI ಜುಲೈ 2006ರಲ್ಲಿ ಆಪರೇಷನ್ ಲೀಪ್ ಇಯರ್ ಎಂಬ ಹೆಸರಿನಲ್ಲಿ ಎಪ್ಸ್ಟೈನ್ನ ಇಂಟರ್ನ್ಯಾಷನಲ್ ಸೆಕ್ಸ್ ಟ್ರಾಫಿಕಿಂಗ್ ಬಗ್ಗೆ ತನಿಖೆ ಆರಂಭಿಸಿತು. 2019ರಲ್ಲಿ ಮ್ಯಾನ್ಹಟನ್ನ ಈತನ ಬಂಗಲೆಯ ಮೇಲೆ ರೈಡ್ ಮಾಡಿದಾಗ ಬೆಚ್ಚಿಬಿದ್ದಿತ್ತು. ಈ ಮನೆ ಮೇಲ್ನೋಟಕ್ಕೆ ಐಷಾರಾಮಿ ಬಂಗಲೆಯಂತೆ ಭಾಸವಾಗಿದ್ದರೂ ಒಳಗೆ ಒಂದು ನಿಗೂಢ ಆವರಿಸಿತ್ತು. ಮನೆಯ ಗೋಡೆಗಳ ಮೇಲೆಲ್ಲ ರಹಸ್ಯ ಕಣ್ಣುಗಳಿದ್ದವು. ಪ್ರತಿಯೊಂದು ಕೋಣೆಯ ಬೆಡ್ರೂಮ್, ಬಾತ್ರೂಮ್, ಟಾಯ್ಲೆಟ್ ಹೀಗೆ ಎಲ್ಲಾ ಕಡೆ ಹಿಡನ್ ಕ್ಯಾಮೆರಾಗಳ ಹದ್ದಿನ ಕಣ್ಣುಗಳ ನಿಗಾ ಇತ್ತು. ಇಷ್ಟೊಂದು ಹಿಡನ್ ಕ್ಯಾಮೆರಾಗಳನ್ನು ಕಂಡ FBI ತನಿಖಾ ತಂಡ ಚಕಿತವಾಗಿತ್ತು. ಬಂಗಲೆಯ ಗುಪ್ತ ಸೀಕ್ರೆಟ್ ಲಾಕರ್ನಲ್ಲಿ ಅಸಂಖ್ಯಾತ ಸಿಡಿಗಳು ಪತ್ತೆಯಾಗಿದ್ದವು. ಪ್ರತಿಯೊಂದು ಸಿಡಿಯ ಮೇಲೂ ಸಂತ್ರಸ್ತ ಅಪ್ರಾಪ್ತ ಹುಡುಗಿಯ ಹೆಸರು ಮತ್ತು ಆತನೊಂದಿಗೆ ಬೆತ್ತಲಾದ ಪ್ರಭಾವಶಾಲಿ ಗಣ್ಯ ವ್ಯಕ್ತಿಯ ಹೆಸರು ಬರೆಯಲಾಗಿತ್ತು. ಎಪ್ಸ್ಟಿನ್ ಪ್ರಭಾವಶಾಲಿ ಗಣ್ಯರನ್ನು ಆಹ್ವಾನಿಸಿ ಅಪ್ರಾಪ್ತ ಹುಡುಗಿಯರ ಜೊತೆ ಬೆತ್ತಲಾಗಿ ಮಲಗಿಸಿ ಅದನ್ನು ರಹಸ್ಯವಾಗಿ ಚಿತ್ರೀಕರಿಸಿ CD ರೂಪದಲ್ಲಿ ಸಂಗ್ರಹಿಸಿ CDಯ ಮೇಲೆ ತನ್ನ ಕಾಲದಲ್ಲಿ ಸೆರೆಸಿಕ್ಕ ಪ್ರಭಾವಿ ಗಣ್ಯ ವ್ಯಕ್ತಿಯ ಹೆಸರು ಮತ್ತು ಅವರೊಂದಿಗೆ ಭಾಗಿಯಾದ ಹುಡುಗಿಯ ಹೆಸರು ದಾಖಲಿಸಿ ಅದನ್ನು ಸೇಫ್ ಲಾಕರಿನಲ್ಲಿ ಭದ್ರವಾಗಿ ಅಡಗಿಸಿಟ್ಟಿದ್ದ. ಕೆಲವು ದಿನಗಳ ಬಳಿಕ CDಗಳನ್ನು ತೋರಿಸಿ ಬ್ಲಾಕ್ ಮೇಲ್ ಮಾಡುತ್ತಾ ವಿಶ್ವದ ಗಣ್ಯ ವ್ಯಕ್ತಿಗಳನ್ನು ತನ್ನ ಅಂಕೆಯಲ್ಲಿಟ್ಟುಕೊಂಡು ತನಗೆ ಬೇಕಾದ ಕೆಲಸ ಮಾಡಿಸುತ್ತಿದ್ದ. ಇದೇ ಎಪ್ಸ್ಟೈನ್ನ ಆದಾಯದ ಮುಖ್ಯ ಮೂಲ. FBI ಆಪರೇಷನ್ ನಂತರ ಎಪ್ಸ್ಟಿನ್ ಜೈಲು ಪಾಲಾಗುತ್ತಾನಾದರೂ ಅದು ಆತನ ಪಾಲಿಗೆ ಜೈಲಾಗಿರಲಿಲ್ಲ. ಬದಲಿಗೆ ಎಲ್ಲ ಐಷಾರಾಮಿ ವ್ಯವಸ್ಥೆಗಳನ್ನು ಹೊಂದಿದ್ದ ಸುಸಜ್ಜಿತ ಮನೆಯಾಗಿತ್ತು. ಹಣ ಇರುವ ನೀಚರಿಗೆ ಜೈಲಿನಲ್ಲೂ ಸೌಲಭ್ಯಗಳು ಸಿಗುತ್ತವೆ. ಈತ ಮಾಡಿರುವ ಘೋರ ಅಪರಾಧಗಳಿಗೆ ಕಾನೂನು ಪ್ರಕಾರ ಕಠಿಣ ಶಿಕ್ಷೆಗೆ ಒಳಗಾಗಬೇಕಾಗಿತ್ತು. ಆದರೆ ಹಣದ ಪ್ರಭಾವ ಜೈಲಿನಲ್ಲಿಯೂ ಜಾಲಿಯಾಗಿಯೇ ಇದ್ದ. ಆಗ ಇವನ ನೆರವಿಗೆ ಬಂದವನು ಅಲೆಕ್ಸಾಂಡರ್ ಅಕೋಸ್ಟಾ. ಇವನು ಅಮೆರಿಕ ಅಧ್ಯಕ್ಷ ಟ್ರಂಪ್ನ ಗೆಳೆಯ.